ಏನ್ಲ ಲೆಕ್ಕಾಚಾರಿ ಈ ಪಾಟಿ ಬೀಸ್ಲೈತೆ. ಆಚೆ ಕಡೆ ಓಡಾಡಕ್ಕಾಗಲ್ಲ ಕಳ್ಳ. ನನಗೂ ಅತ್ಲಾಗಿ ತೋಟತಾವಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು ಕಳ್ಳ. ಅತ್ಲಾಗಿ ಸುಸ್ತಾಗಂಗ ಆಗ್ಬಿಡ್ತು ಅತ್ಲಾಗಿ. ಯಪ್ಪ 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 ಈ ಪಾಟಿ ಬೀಸ್ಲಿದ್ರೆ ಓಡಾಡಕ್ಕಾಗುತ್ತೇನೋ ಲೆಕ್ಕಾಚಾರಿ. ಓಡಗಲ್ಲ. ಅಮ್ಮರ ಹತ್ರ ಹೋಗ್ಬಿಟ್ಟು ಒಂದಿಟ್ಟು ಕುಡಿಯಕ್ಕೆ ನೀರ್ ತಗೊಂಬ. ಓಡಗಲ್ಲ. ಒಂದಿಟ್ಟು ನಿಂಬೆ ಹಣ್ಣಿಂದು ಜ್ಯೂಸ್ ಮಾಡೋದಕ್ಕೆ ಕೇಳ ಹಂಗೆ ಲೆಕ್ಕಾಚಾರಿ. ಕಣ್ರಿ ಯಜಮಾನ್ರೆ, ಸಿಕ್ಕಾಪಟ್ಟೆ ಬಿಸ್ಲು. ಅಯ್ಯಯ್ಯಪ್ಪ, ಈ ಪಾಟಿ ಬಿಸ್ಲು ಅಂತ ನಾನಂತೂ ಅನ್ಕೊಂಡಿರಲಿಲ್ಲ ಕಣ್ರಿ ಯಜಮಾನ್ರೆ. ಇವಳೆ ಇವಳೆ ಏನ್ ಮಾಡ್ತಿದ್ಯೇ? ಕುಡಿಯಕ್ ನೀರ್ ತಗೊಂಬಾರ ಇಲ್ಲಿ ಅಗಳ. ನಮ್ ಪಾಪ ಬಂದಾಳೆ. ಯಾವಾಗಮ್ಮ ಬಂದೆ? ನಮಗ್ ಗೊತ್ತೇ ಇಲ್ಲ ನೋಡು. ನೀನ್ ಬಂದಿರೋ ವಿಚಾರನೇ ಗೊತ್ತಿಲ್ಲ. ಒಂದ್ ಫೋನ್ ಮಾಡಿಲ್ಲ, ಏನಿಲ್ಲವ. ಆ ಸರಿ ಸರಿ ಆಯ್ತು. ಚೆನ್ನಾಗಿದೀಯಾ? ಅಯ್ಯೋ ಏನ್ ಚೆನ್ನಾಗಿರೋದು ಏನೋ ಬಿಡ ಮಾತ್ಲಾಗಿ. ಅಲ್ಲ ಕಣಮ್ಮ, ಒಂದ್ ಫೋನ್ ಮಾಡಿಲ್ಲ ಏನಿಲ್ಲ, ಸಡನ್ ಆಗಿ ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಇದೊಳ್ಳೆ ಚೆನ್ನಾಗೈತ್ ಕಣಪ್ಪ. ಅಲ್ಲ ಕಣಪ್ಪ, ನಂದು ಓದೋದೆಲ್ಲ ಮುಗಿತಲ್ಲ, ಇನ್ನೇನು ಮಾಡೋಣ ಅಲ್ಲಿದ್ದು. ಅಲ್ಲ ಫೋನ್ ಮಾಡಿದ್ರು ಒಂದ್ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ ನೀವು. ಗೇಟ್ ಹತ್ತವಳಿಂದ ಒಬ್ಳೆ ನಡ್ಕೊಂಡ್ ಬಂದಿದ್ದೀನಿ, ಗೊತ್ತಾ ನಿಮ್ಗೆ? ತಿಪ್ಟೂರಿಗೆ ಬಂದ್ಬಿಟ್ಟು ಅಲ್ಲಿಂದ ನಾನು ಆಟೋ ಮಾಡ್ಕೊಂಡ್ ಬಂದಿದ್ದೀನಿ. ಎಷ್ಟು ಸಲ ಫೋನ್ ಮಾಡೋದು ನಿಮ್ಗೆ? ತೋಟ ತಾವ ಅಲ್ಲಿ ಇಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಯಾರಿಗೂ ಜ್ಞಾನ ಇರಲ್ಲ ಕಣಿ, ಹೇಳ್ರಿ. ಫೋನ್ ಮಾಡಿದೀಯನವ? ತರಿಗೆ ಹೋಗತ್ಲಾಗಿ. ಅಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ತಿದ್ವು, ನನಗೆ ಗೊತ್ತಾಗ್ಲಿಲ್ಲ ಕಣಮ್ಮ. ಬಿಡೋತ್ಲಾಗ ಹೋಗ್ಲಿ. ಅತ್ಲಾಗಿ ಶಬ್ದ ಬೇರೆ ಇತ್ತು, ಹಂಗಾಗಿ ಕೇಳಿಸಿಲ್ಲ. ಬೇಜಾರ್ ಮಾಡ್ಕೋಬೇಡ ಕಣಮ್ಮ. ಅಲ್ಲ ಕಣಮ್ಮ, ಮೊದ್ಲೇ ಗೊತ್ತಿದ್ರೆ ನಾನು ಸೀದಾ ಕಾರೇ ಕಳಿಸ್ಬಿಡ್ತಿದ್ದೆ ಕಣಮ್ಮ. ಅತ್ಲಾಗಿ ಕಾರಲ್ಲಿ ಬಂದ್ಬಿಟ್ಟು ನಿಮ್ಮ ಮಾವನು ಇಲ್ಲ ನಿಮ್ಮ ಅಣ್ಣ ಯಾರಾದ್ರೂ ದಿಲೀಪ ಯಾರಾದ್ರೂ ಬಂದ್ಬಿಟ್ಟು ಕಾರಲ್ಲಿ ಆರಾಮಾಗಿ ಕರ್ಕೊಂಡ್ ಬರ್ತಿದ್ರು ಕಣಮ್ಮ. ನನಗೆ ಗೊತ್ತಾಗ್ಲಿಲ್ಲ ಕಣಮ್ಮ, ಬೇಜಾರ್ ಮಾಡ್ಕೋಬೇಡ. ಅಲ್ಲ ಮಗಳೇ, ನೀನು ಬೆಳಿಗ್ಗೆ ಫೋನ್ ಮಾಡೋದಲ್ವಾ ದಿನಾಲು ಮಾಡ್ತಿದ್ದಂಗೆ? ನನ್ಗೇನ್ ಗೊತ್ತು? ಅಯ್ಯೋ, ಸರ್ಪ್ರೈಸ್ ಕೊಡೋಣ ಎಲ್ಲಾರ್ಗು ಖುಷಿ ಖುಷಿಯಾಗಿ ಅಂತ ಬಂದೆ. ನೀವೆಲ್ಲಾರು ಫೋನೇ ಎತ್ತಲಿಲ್ಲ ನೀವು. ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ. ಮಾಡೋದೆಲ್ಲ ಬರೀ ಇಂಥದೇ ಕಣಪ್ಪ ನೀವು. ಇರ್ಲಿ ಬಿಡು ಮಗಳೇ, ಬೇಜಾರ್ ಮಾಡ್ಕೋಬೇಡ. ಮತ್ತಿನ್ನೇನ್ ಸಮಾಚಾರ? ಚೆನ್ನಾಗಿದ್ಯಾ ಹಂಗಾರೆ? ಎಲ್ಲ ಲಗೇಜ್ ಎಲ್ಲ ತಗೊಂಡ್ಬಂದ್ಬಿಟ್ಟೇನು? ಕಣಪ್ಪ, ಅಲ್ಲಿದ್ದೇನ್ ಮಾಡ್ತೀಯಪ್ಪ? ಲಗೇಜ್ ಎಲ್ಲ ತಗೊಂಡ್ಬರ್ದಲೆ. ಇನ್ಮೇಲಿಂದ ಮನೆ ಹತ್ರನೇ ಇರ್ತೀನಿ. ಇಷ್ಟ ದಿವಸ ನಾನು ಹೊರಗಡೆ ತಿರ್ಗಾಡಿ ಹೊರಗಡೆ ಎಲ್ಲ ಓದಿ ನನಗೂ ಸಾಕಾಗೋಯ್ತು. ಎಲ್ಲ ಕಂಪ್ಲೀಟ್ ಆಯ್ತು ನಂದು. ಇನ್ಮೇಲಿಂದ ನಾನು ಇಲ್ಲೇ ಆರಾಮಾಗಿ ಮನೇಲೇನೆ ಇರ್ತೀನಿ. ಅಯ್ಯೋ ಸದ್ಯ ಹೆಂಗ ಬಿಡವ ಅತ್ಲಾಗಿ. ಇಲ್ಲಿಂದಾನೆ ಓದಮ್ಮ, ಇಲ್ಲಿಂದಾನೆ ಓದ್ತು ಅಂತ ಹೇಳಿದ್ರೆ ಮಾತು ಕೇಳ್ತಿರಿಲ್ಲ. ನಿನಗ್ ಬಿಟ್ಟಿರಕ್ ಆಗಲ್ಲ ಕಣಮ್ಮ ಅಂತ ಹೇಳಿದ್ರು. ಇವಾಗ್ಲಾದ್ರೂ ಸದ್ಯ ಬಂದಲ್ಲ, ಹೆಂಗ ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಇನ್ನು ಚೆನ್ನಾಗಿರುತ್ತೆ ಇನ್ಮೇಲಿಂದ, ಹೆಂಗ ನೆಮ್ಮದಿಯಾಗಿರ್ಬೋದು. ಮತ್ತೆ ನಿಮ್ ಅಮ್ಮ ಎತ್ಲಾಗ ಹೋಯ್ತು? ಮಗ್ಳು ಬಂದಳೆ. ಪಾಪ ಕೋಳಿ ಏನಾರು ತಗೊಂಬರನ? ಚಿಕನ್ನು ಮಟನ್ನು ಏನಾರು ತಗೊಂಬರನ? ಬಹಳ ದಿವಸ ಆಯ್ತು. ಅಲ್ಲ ನೀನು ಬರ್ತೀನಂತ ಗೊತ್ತಿದ್ರೆ ಮೊದ್ಲೇನೆ ತಗೊಂಬಂದ್ಬಿಟ್ಟು ಸಾಂಬಾರ್ ಮಾಡಿಸ್ಬಿಡ್ತಿದ್ದೆ ಇವತ್ತು. ನೀನು ಬಂದಿದ್ದು ವಿಚಾರನೆ ಗೊತ್ತಾಗ್ಲಿಲ್ಲ ನೋಡು. ಇವಾಗ ಬಂದ್ಬಿಟ್ಟು ಹಿಂಗ್ ಹೇಳ್ತಿದ್ಯಲ್ಲ ನೀನು. ಲೆಕ್ಕಾಚಾರಿ ಓಡೋಗಲ್ಲ. ಹೋಗ್ಬಿಟ್ಟು ಒಂದ್ 4 kg ಕುರಿ ಮಟನ್ ಒಳ್ಳೆ ಪಟ್ಲಿ ಮಾಡಿದ್ವು, ಚೆನ್ನಾಗಿರೋದು, ಒಳ್ಳೆ ನೆನವಾಗಿರೋದು, ಒಂದ್ 4 kg ಮಟನ್ ತಗೊಂಬಂದ್ಬಿಡ್ಲಾ ಹೋಗಿ. ನನಗೆ ಏನು ಬೇಡ, ಮಟನ್ ಬೇಡ, ಚಿಕನ್ ಬೇಡ, ಎಂತದು ಬೇಡ ಅಂತ ಹೇಳು ನಮ್ಮ ಅಪ್ಪನ್ಗೆ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ. ನಮ್ಮ ಅಪ್ಪನ ಮೇಲೆ ಸಖತ್ ಅಂದ್ರೆ ಸಖತ್ ಬೇಜಾರಾಗ್ಬಿಟ್ಟೈತೆ. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಗೋಯ್ತಲ್ಲ. ನನ್ನ ಮಗಳಿಗೆ ನನ್ ಮೇಲೆ ಅದೆಂತದ್ ಬೇಜಾರು? ಇದ್ಯಾಕ್ ತಾಯಿಯೇ? ಯಾಕಮ್ಮ ನನ್ ಮೇಲೆ ಬೇಜಾರು? ನಾನು ಅಂತದ್ ಏನಮ್ಮ ತಪ್ಪು ಮಾಡಿದೆ ಅಂತ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀನಮ್ಮ? ಅಲ್ಲ ಗೇಟಿಗೆ ಬಂದ್ಬಿಟ್ಟು ಕರ್ಕೊಂಬರಿಲ್ಲ ಅಂತಾನ, ಫೋನ್ ಎತ್ತಲಿಲ್ಲ ಅಂತಾನ. ನನಗೆ ಗೊತ್ತಿದ್ರೆ ನಾನು ಕರ್ಕೊಂಬಂದ್ಬಿಡ್ತಿದ್ದೆ ಕಣಮ್ಮ. ನನಗೆ ಗೊತ್ತಾಗ್ಲಿಲ್ಲ. ಕಾರ್ ಕಳಿಸ್ತಿದ್ದೆ ಗೊತ್ತಿದ್ರಿ. ಗೊತ್ತಾಗ್ಲಿಲ್ಲ, ಏನಿಲ್ಲ, ಏನ್ ಮಾಡೋದು ಹೇಳು. ಅಲ್ಲ ಕಣಪ್ಪ, ಅಲ್ಲ ನನಗೊಂದು ಮಾತು ಕೇಳ್ದಲ್ಲ ನೀನು. ಆಸ್ತಿಲಿ ಹೆಂಗ್ ಪಾಲ್ ಕೊಟ್ಟೆ ಅಂತ ನೀನು. ಅವನು ಇವನಿಗೆ, ಯಾರು ಗಜೇಂದ್ರನ್ಗೆ, ನಮ್ಮ ಅಣ್ಣ ಅಂತಾನು ಕರೆಯಲ್ಲ ಅವನಿಗೆ. ನನಗೆ ಅಷ್ಟು ಕೋಪ ಐತೆ. ನಮ್ಮಪ್ಪ ಕಷ್ಟಪಟ್ಟಿರೋ ಮಾಡಿರೋ ಅಂತ ಆಸ್ತಿಗಳೆಲ್ಲಾನು ಕಿತ್ಕೊಂಡ್ಬಿಟ್ಟಲ್ಲ ಅವರು. ಯಾರಿಗೆ ಕೇಳ್ಬಿಟ್ಟು ಆಸ್ತಿ ಕೊಟ್ಟಪ್ಪ ನೀನು? ನಾನಿದ್ದಿದ್ರೆ ಮಾತ್ರ ಯಾವ್ದೇ ಕಾರಣಕ್ಕೂ ಕೊಡೋದಕ್ ಬಿಡ್ತಿರ್ಲಿಲ್ಲ. ಯಾರು ಬಂದಿದ್ರು ಬಿಡ್ತಿರಲ್ಲ. ಮಂತವಿಂದ ಆಚೆ ಕಡೆ ಕಳಿಸ್ಬಿಡ್ತಿದ್ದೆ. ಬೈದ್ಬಿಟ್ಟು. ನನಗೆ ಎಷ್ಟು ಹೊಟ್ಟೆ ಉರಿತೈತ್ ಗೊತ್ತಾ? ನನಗ್ ಬಂದು ಕೇಳದಾಗ್ಲಿಂದ ನನಗೆ ಊಟ ಮಾಡಕ್ ಆಗ್ತಿಲ್ಲ, ತಿಂಡಿ ತಿನ್ನಕ್ ಆಗ್ತಿಲ್ಲ, ಅಷ್ಟು ಬೇಜಾರಾಗ್ಬಿಟ್ಟೈತೆ. ನಿನ್ಗೆ ಎಲ್ಲಾರು ಪಂಚಾಯತ್ಗೆಲ್ಲ ಕೂರಿಸ್ತೀನಿ ಅಂತ ಎದುರಿಸ ತಕ್ಷಣ ನೀನು ಎದಕೊಂಡ್ಬಿಟ್ಟು ನೀನು ಆಸ್ತಿ ಕೊಟ್ಬಿಟ್ಟೆನಪ್ಪ ನೀನು. ಅಲ್ಲ ಕಣಪ್ಪ, ನಿನ್ಗೆ ಇಷ್ಟೊಂದೆಲ್ಲ ಇದೈತೆ, ಪವರ್ ಐತೆ. ನೀನು ಎಲ್ಲದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಎದುರಿಸಿ ಕಳಿಸ್ತಲೇ ನೀನು ಎಂತ ಕೆಲಸ ಮಾಡ್ಬಿಟ್ಟಿಯಪ್ಪ ನೀನು. ಕೊಡಬಾರ್ದಿತ್ತು ಕಣಪ್ಪ. ಅದ್ರಲ್ಲೂ ಸಾಲದಕ್ಕೆ ಆಸ್ತಿ ಎಲ್ಲ ಇಸ್ಕೊಂಡು ಮಾರ ದಿವಸನೆ ಪಾಯಿಂಟ್ ಎಲ್ಲ ಮಾಡಿಸ್ಬಿಟ್ಟು ಬೋರ್ ಕೊರ್ಸಿ ಅಲ್ಲಿ ನೀರ್ ಎತ್ತಿ ನೀರ್ ಬಿಡ್ತಿದಾರಂತಲ್ಲಪ್ಪ. ಹೊಟ್ಟೆ ಉರಿತಿಲ್ವೇನಪ್ಪ? ನನಗೆ ಎಷ್ಟು ಬೇಜಾರಾಗ್ತೈತ್ ಗೊತ್ತೇನಪ್ಪ. ಎಷ್ಟು ದೊಡ್ಡ ಹೊಲ ನಮ್ದು, ಅನ್ಯಾಯವಾಗಿ ಕಿತ್ಕೊಂಡ್ಬಿಟ್ರಲ್ಲಪ್ಪ. ನನ್ಗೊಂದು ಮಾತು ಫೋನ್ ಮಾಡಿ ನೀನ್ ಹೇಳೋದಲ್ವೇನಪ್ಪ? ನಾನು ಅವತ್ತೇ ಬಂದ್ಬಿಡ್ತಿದ್ದೆ.
ಎಂತ ಕೆಲಸ ಮಾಡಿಯಪ್ಪ ನೀನು? ಅಯ್ಯೋ ಏನ್ ಮಾಡಮ್ ಬಾರೆ ಮಗ್ಳೆ, ಹೊಟ್ಟೆ ಎಲ್ಲ ಉರಿತೈತಂತ ಹೇಳ್ತಿಲ್ಲ. ತಿರ್ಗಾ ನೆನಪು ಮಾಡಬೇಡ, ಸುಮ್ಮಕ್ ಬಾ. ಒಂದ್ ವಾರದಿಂದ ನನಗೆ ಊಟ ಇಲ್ಲ, ನಿದ್ದೆ ಇಲ್ಲ, ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿತ್ತು ಕಣಮ್ಮ. ಏನ್ ಮಾಡೋಣ ಹೇಳು, ನನ್ನ ಪರಿಸ್ಥಿತಿನೇ ಸರಿ ಇಲ್ಲ, ನನ್ನ ಗ್ಯಾಚಾರನೇ ಸರಿ ಇಲ್ಲ, ಹಣೆ ಬರನೇ ಸರಿ ಇಲ್ಲ. ಎಲ್ಲಾರು ನನಗೆ ಮೋಸನೇ ಮಾಡೋರು ಕಣಮ್ಮ. ಏನ್ ಮಾಡೋಣ ಹೇಳು. ಇವಾಗ ಬಂದ್ಬಿಟ್ಟು ಹಿಂಗೆ ಕೊಡ್ಲೇಬೇಕು ಹಂಗೆ ಹಿಂಗೆ ಅಂತ ಹೇಳಿರು. ಯಾವತ್ತಿದ್ರು ಕೊಡ್ಲೇಬೇಕಲ್ವೇನಮ್ಮ ಅತ್ಲಾಗಿ. ಅದಕ್ಕೆ ಸುಮ್ಕಾಗ್ಬಿಟ್ಟು ಬಿಡು, ಇನ್ನು ಬೇಕಾದಷ್ಟೈತೆ ಬಾರಮ್ಮ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಏನಮ್ಮ ನಮ್ದೊಂದು 1% ಹೋಗಿಲ್ ಕಣ್ ಬಾರಮ್ಮ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ಏ ಲೆಕ್ಕಾಚಾರಿ, ಎಲ್ಲದಕ್ಕೂ ಬಂದು ಬಂದು ನನ್ ಮುಂದೆ ಹೇಳ್ತಿದ್ದಲ್ಲ ನೀನು. ಒಂದ್ ಮಾತು ನನಗೆ ಫೋನ್ ಮಾಡೋದಲ್ವಲ್ಲ ನೀನು? ಬುದ್ಧಿ ಬೇಡವಾ ನಿನ್ಗೆ? ಹಿಂಗೆ ಅಪ್ಪ ಯಾರು ಸಾವುಕಾರರು ಆಸ್ತಿ ಪಾಲ್ ಕೊಡ್ತಿದಾರ ಕಣಮ್ಮ, ನೀನಾದ್ರೂ ಹೇಳು ಅಂತ ಹೇಳಿದ್ರೆ ನಾನು ಅವಾಗ್ಲಾದ್ರೂ ಬರ್ತಿದ್ನಲ್ಲ. ಮಿಕ್ತವೆಲ್ಲದಕ್ಕೂ ಫೋನ್ ಮಾಡಿ 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 ಹೇಳ್ತಿರ್ತಾನೆ. ಹಬ್ಬ ಐತೆ ಊರಲ್ಲಿ, ಜಾತ್ರೆ ಐತೆ ಬಾ ಅಂತ ಬೇರೆ. ಇಂಥದಕ್ಕೆ ಮಾತ್ರ ಫೋನ್ ಮಾಡಿ ಹೇಳಿಲ್ಲ ನೀನು. ನನಗೆ ಎಷ್ಟು ಬೇಜಾರಾಗ್ತಾ ಇದ್ ಗೊತ್ತಾ? ಒಂದ್ ಮಾತು ಫೋನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನು ಬಂದ್ಬಿಟ್ಟು ನಾನು ನಮ್ಮ ಅಪ್ಪಂಗೆ ಯಾವ್ದೇ ಕಾರಣಕ್ಕೂ ಆಸ್ತಿ ಕೊಡೋದಕ್ಕೆ ಬಿಡ್ತಿರಲ್ವಲ್ಲ, ಪಾಲ್ ಮಾಡೋದಕ್ಕೆ. ಅಯ್ಯೋ ಪುಟ್ಟಿ, ನಾನು ಹೇಳ್ದೆ ಕಣ್ ಪುಟ್ಟಿ ಸಾವುಕಾರರಿಗೆ, ಬೇಡ ಕಣ್ರಿ ಸಾವುಕಾರ್ರೆ, ಪುಟ್ಟಿಗೆ ಒಂದು ಮಾತು ಕೇಳ್ರಿ, ಫೋನ್ ಮಾಡಿ ಕೇಳ್ರಿ ಅಂತ ಹೇಳ್ದೆ ನಾನು. ನನ್ನ ಮಾತೇ ಕೇಳಿಲ್ಲ. ನೋಡಿ ಇವಾಗ ಕೊಟ್ಬಿಟ್ಟು ಇವಾಗ ಎಷ್ಟು ಬೇಜಾರು ಮಾಡ್ಕೊಳ್ತಿದ್ದಾರೆ. ನಾನು ಏನ್ ಮಾಡ್ಲಿ ಪುಟ್ಟಿ? ಮಾವ ಮಾವ, ಅಡಿಗೆ ಎಲ್ಲ ರೆಡಿ ಆಗಿದೆ, ಬನ್ನಿ ಊಟಕ್ಕೆ. ಚಂದು ಬಾ, ಚಂದು ನೀನು ಊಟ ಮಾಡು. ಅಮ್ಮ ಅತ್ತೆ ಎಲ್ಲ ಕರಿತಿದ್ದಾರೆ, ಬಾ ಊಟ ಮಾಡು ನೀನು. ಅಪ್ಪ ನೋಡಿದೆ, ಒಳ್ಳೆ ಮಾತಲ್ಲ ಹೇಳ್ತಿದ್ದೀನಿ. ನನಗೆ ಇವ್ರು ಯಾರಂತ ಗೊತ್ತಿಲ್ಲ, ನನಗೆ ಇವ್ರಿಗೂ ನನಗೂ ಸಂಬಂಧ ಇಲ್ಲ. ನನಗೆ ಮಾತಾಡ್ಸ್ಬೇಡ ಅಂತ ಹೇಳಪ್ಪ. ಸುಮ್ನೆ ಬಂದ್ಬಿಟ್ಟು ಚಂದು ಬಾರಮ್ಮ ಊಟ ಮಾಡು ಅದು ಇದು ಅಂತ ನಾಟಕ ಮಾಡಿದ್ರೆ ನಾನು ಯಾರಿಗೂ ಬಗ್ಗಲ್ಲ. ಇಲ್ಲಿ ಏನ್ ನಾಟಕ ಮಾಡಿದ್ರು ನನ್ ಮೊನ್ನೆ ಬಂದವರಲ್ಲ, ನನಗ್ ಬಂದ್ಬಿಟ್ಟು ಇಲ್ಲಿ ನನ್ನ ಮನೆಗ್ ಬಂದ್ಬಿಟ್ಟು ಮಾತಾಡ್ಸಕ್ ಬಂದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿದಾರ. ಯಾವ್ದೇ ಕಾರಣಕ್ಕೂ ಮಾತಾಡಲ್ಲ ನಾನು. ಇನ್ನೊಂದ್ ದಿವಸ ನೋಡ್ರಿ, ಮಾತಾಡ್ಸಿದ್ರೆ ನನಗೆ ಸರಿ ಇರಲ್ಲ ನೀವು. ಅಯ್ಯೋ ಅಲ್ಲ ಕಣ್ಮಗ್ಳೆ, ಪಾಪ ನಿಮ್ಮ ಅತ್ಗೆ ಅಲ್ವೇನಮ್ಮ, ಯಾಕಮ್ಮ ಬೈದೆ ಆ ಹುಡುಗಿಗೆ? ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ನಿನಗೆ, ನೀನು ಬಂದಿದ್ಯಾ ಅಂತ ಪಾಪ ಬಿಸಿ ಬಿಸಿಯಾಗೇನೋ ಅಡಿಗೆ ಏನಾರು ಮಾಡಿರ್ಬೇಕು ಅಲ್ಲ. ಪ್ರೀತಿಯಿಂದ ಬಂದು ಕರೆದ ತಕ್ಷಣ ಹೋಗ್ಬಿಟ್ಟು ಊಟ ಮಾಡೋದಲ್ಲ ನೀನು. ಇದ್ಯಾಕಮ್ಮ ಮಾತಾಡ್ಸ್ಬೇಡ ಅಂತ ಗದ್ರಸ್ ಕಳಿಸ್ಬಿಟ್ಟೆ. ನಿಮ್ಮ ಅತ್ಗೆ ಅಲ್ವೇನಮ್ಮ, ಪಾಪ ಬೇಜಾರು ಮಾಡ್ಕೊಳಲ್ವಾ? ಯಾಕೆ ಹಿಂಗೆಲ್ಲ ಹೇಳ್ದೆ ನೀನು? ಹಿಂಗೆಲ್ಲ ಹೇಳ್ಬಾರ್ದು ಕೊಡಮ್ಮ. ಅಲ್ಲ ಕಣಪ್ಪ, ನನಗೆ ಹೇಳ್ದಂಗೆ ಕೇಳ್ದಂಗೆ ಆಸ್ತಿಲೆಲ್ಲ ಪಾಲೆಲ್ಲ ಕೊಟ್ಬಿಟ್ಟು ಒಂದ್ ಕಡೆಯಿಂದ ನೀನು ತಿರ್ಗಾ ಬೇರೆ ಅಣ್ಣ ಇದು ಯಾರಿಗೋ ಮದುವೆ ಆಗಿ ಬಂದಿದ್ದಾನೆ ಅವ್ರಿಗೂ ಒಪ್ಕೊಂಡು ಮನೆ ಒಳಗಡೆ ಕರ್ಕೊಂಡ್ಬಿಟ್ಟಿದ್ಯಾ. ನಾನು ಅತ್ಗೆ ಅಂತ ಅವ್ರಿಗೆ ಒಪ್ಕೋಬೇಕಾ? ನೀನು ಒಪ್ಕೊಂಡಿರ್ಬೋದು ಸೊಸೆ ಅಂತ, ನಾನು ಅತ್ಗೆ ಅಂತ ನಾನು ಯಾವ್ದೇ ಕಾರಣಕ್ಕೂ ಒಪ್ಕೊಳಲ್ಲ. ನಮ್ಮ ಮಾವನ ಮಗಳಿಗೆ ಮದುವೆ ಆಗಿದ್ರೆ ಎಷ್ಟ್ ಚೆನ್ನಾಗಿರೋದು, ಎಷ್ಟ್ ಚೆನ್ನಾಗಿ ಎಜುಕೇಶನ್ ಎಲ್ಲ ಮಾಡಿದ್ಲು ಅವಳು. ಬುದ್ಧಿ ಬೇಡವಾ ನಿನ್ಗೆ? ನಿನ್ಗೂ ಬರ್ತಾ ಬರ್ತಾ ಯಾಕ ಬುದ್ಧಿ ಕಡಿಮೆ ಆಗಿತ್ಕೊಂಡು ಹೇಳಪ್ಪ ಅತ್ಲಾಗಿ. ಎಲ್ಲಾರು ನನಗೆ ಮೋಸ ಮಾಡವ್ರೇನೆ. ನನ್ಗೆ ಎಷ್ಟು ಬೇಜಾರಾಗ್ತೈತೆ, ಎಷ್ಟು ಹೊಟ್ಟೆ ಉರಿತೈತೆ ಅಂತ ನನಗ್ ಮಾತ್ರ ಗೊತ್ತೈತೆ, ನಿಮ್ಗೇನ್ ಗೊತ್ತು? ಪುಟ್ಟಿ, ಯಾವ್ದು ತಗೊಂಬರನ? ಕುರಿ ಮಟನ್ ತಗೊಂಬರನ, ಚಿಕನ್ ಕಟ್ ಮಾಡಿಸ್ಕೊಂಬರನ, ಏನ್ ತಗೊಂಬರನ ಪುಟ್ಟಿ? ಸುಮ್ಮಕ್ ಹೋಗ್ಲಾ ಲೆಕ್ಕಾಚಾರಿ ಅಣ್ಣ. ನನಗೆ ಇಲ್ಲಿ ಬಂದ್ಬಿಟ್ಟು ನೀನು ರೇಗಿಸ್ಬಿಟ್ಟ ನೋಡಿ. ಇವಾಗ ಕುರಿ ಮಟನು ಬೇಡ, ಕೋಳಿ ಮಟನು ಬೇಡ, ನನಗೆ ಏನು ಬೇಡ. ನೀನು ನಮ್ಮ ಅಪ್ಪ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಅವ್ರೆಲ್ಲಾರು ಸೇರ್ಕೊಂಡ್ಬಿಟ್ಟು, ನಮ್ಮ ಅಮ್ಮ ಎಲ್ಲ ಸೇರ್ಕೊಂಡ್ಬಿಟ್ಟು ಮಾಡ್ಕೊಂಡು ತಿನ್ನುವಾಗ್ರಿ ನೀವೇನೆ ನೆಮ್ಮದಿಯಾಗಿ. ಇನ್ನೇನು ನನ್ನ ನೆಮ್ಮದಿ ಎಲ್ಲ ಹಾಳು ಮಾಡಿದ್ದೀರಲ್ಲ, ಇನ್ನೇನು ಎಲ್ಲಾರು ಸೇರ್ಕೊಂಡ್ಬಿಟ್ಟು. ನಾನು ಇನ್ನೇನು ಮನೇಲಿ ಇರ್ಬೇಕು? ಮಗ್ಳಂತಾನು ಅಂತ ಪ್ರೀತಿ ಇಲ್ಲ, ಗೌರವ ಇಲ್ಲ ನನಗೆ. ಹಂಗೆ ಮಗಳನ್ನ ಪ್ರೀತಿ ಇದ್ದಿದ್ರೆ ನಮ್ಮಪ್ಪ ಯಾವತ್ತನ ಫೋನ್ ಮಾಡ್ಬಿಟ್ಟು ಹಿಂಗ ಆಗ್ತೈತ್ ಮಗಳೇ ಅಂತ ಫೋನ್ ಮಾಡಿ ಹೇಳೋರು. ಏನು ಹೇಳಿಲ್ಲ. ಇನ್ಮೇಲಿಂದ ಇಲ್ಲೇ ಇರ್ತೀನಿ. ಪ್ರತಿಯೊಂದು ಲೆಕ್ಕಾಚಾರ ಎಲ್ಲ ನಾನೇ ನೋಡ್ಕೊಳ್ತೀನಿ, ತೋಟದ್ದು ಹೊಲದ್ದು ಎಲ್ಲಾದ್ರೂ. ಮುಂದೆ ಇನ್ನು ಗೊತ್ತಾಗ್ತಾ ಹೋಗುತ್ತೆ ಏನೇನಂತ. ಆಯ್ತು ಬಿಡು ಮಗಳು, ಸುಮ್ಕಿರು. ಇವಾಗ ಬೇಜಾರು ಮಾಡ್ಕೋಬೇಡ. ಏನೋ ನಂದು ತಪ್ಪಾಗೋಯ್ತು. ಸುಮ್ಕಿರು, ಸಮಾಧಾನ ಮಾಡ್ಕೊ. ಇವಾಗ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಇವಾಗ ನಾನು ಏನ್ ಮಾಡ್ಲಿ? ನಾನು ಇಕ್ಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೆ. ನೀನ್ ಇದ್ದಿದ್ರೆ ಇವೆಲ್ಲ ಆಗೋದಕ್ಕೆ ಬಿಡ್ತಿರಲ್ಲ ಮಗಳೇ. ಏನ್ ಮಾಡೋಣ ಹೇಳಿ? ಇವಾಗ ನಿಮ್ಮ ಅಣ್ಣ ಮದುವೆ ಮಾಡ್ಕೊಂಡ್ ಬಂದಮ್ಮ, ಮದುವೆ ಮಾಡ್ಕೊಂಡ್ ಬಂದು ನಾನು ಕೋಪ ಮಾಡ್ಕೊಂಡು ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ಟಿದ್ದೆ. ಆಮೇಲಿಂದ ಅತ್ಲಾಗಿ ನಿಮ್ ಚಿಕ್ಕಪ್ಪ ಮನೆಗೆ ಹೋಗ್ಬಿಟ್ಟು ಉಳ್ಕೊಂಡ್ಬಿಟ್ಟಿದ್ದ ಕಣಮ್ಮ. ನಿಮ್ಮ ಅಣ್ಣ ನಿಮ್ ಚಿಕ್ಕಪ್ಪ ಮನೇಲಿ ಹೋಗಿದ್ದ. ಹಂಗಾಗಿ ಅವ್ರೆಲ್ಲಾರು ಒಟ್ಟಿಗೆ ಚೆನ್ನಾಗಿದ್ದಾರೆ. ನಿಮ್ಮಮ್ಮ ಎಲ್ಲಾರು ಊರಲ್ಲೆಲ್ಲ ಆಡ್ಕೊಂಡು ತರ್ಕೊಂಡ್ರಿ, ಅವ್ರೆಲ್ಲಾರು ಒಗ್ಗಟ್ಟಲ್ಲಿ ಇರ್ತಾರೆ. ನಮ್ಮ ಮಕ್ಳು ಮಗ ಸೊಸೆಗೆ ಕರ್ಕೊಂಡ್ರಿ ಇಲ್ಲೇ ಅಂತ ಹೇಳ್ದಾಗ ಅತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತ ಅಂತ ಕರ್ಕೊಂಡ್ಬಿಟ್ಟು ವಿಧಿ ಇಲ್ದಲೆ. ಗೊತ್ತಾ? ಅಗಳ ನಮ್ ಚಂದು ಬಂದಾಳೆ. ಚಂದು ಚೆನ್ನಾಗಿದೀಯನಮ್ಮ? ಯಾವಾಗಮ್ಮ ಬಂದೆ? ನೀನು ಬಂದಿರೋ ವಿಚಾರನೇ ಗೊತ್ತಿಲ್ವಲ್ಲಮ್ಮ ನನಗೆ. ಚಂದು ಮಾವ ಚೆನ್ನಾಗಿದ್ಯಾನ ಮಾವ? ಬಾರ ಮಾವ,
ನಾನು ಅಲ್ಲೇ 1 ಅವರ್ ಮೇಲೆ ಆಯ್ತು ಬಂದು. ಎಲ್ಲಿ ಅತ್ತೆ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಚೈತ್ರತ್ತೆ, ಚೈತ್ರತ್ತೆಗೂ ಕರ್ಕೊಂಡ್ ಬರೋದಲ್ವಾ ನೀನು? ಯಾಕೆ ಯಾಕೆ ಬರಲಿಲ್ಲ ಚೈತ್ರತ್ತೆ? ನನ್ನ ಮೇಲೆ ಕೋಪನ? ನಾನು ಬಂದಿರೋ ವಿಷಯ ಗೊತ್ತಿದ್ರು ಬಂದಿಲ್ವಲ್ಲ ಅವರು? ಅಲ್ಲ ನನಗೆ ಮಾತಾಡ್ಸಲ್ವಂತ ನನ್ನ ಮೇಲೆ ಬೇಜಾರಾಗೈತಂತ ಅವ್ರಿಗೆ ಹಂಗಾರೆ? ಯಾಕೆ ಮಾವ ಚೈತ್ರತ್ತೆ ಬಂದಿಲ್ಲ? ಅಯ್ಯೋ ಮಗಳೇ, ಬರ್ತಾರೆ ಸುಮ್ಕಿರಮ್ಮ, ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಿಮ್ಮ ಅತ್ತೆ ನಿನ್ಗೋಸ್ಕರ ಏನಾ ರೆಡಿ ಮಾಡ್ತಿದ್ರು ಕಣಮ್ಮ. ನಿನಗೆ ಏನ್ ಇಷ್ಟ ಹೇಳು? ಏನ್ ಇಷ್ಟ ಹೇಳು? ನಿನಗೆ ಇಷ್ಟ ಆದಿದ್ ಫುಡ್ ರೆಡಿ ಮಾಡ್ತಿದ್ರು. ಅವರು ತಗೊಂಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಬರ್ತಾರೆ ಬರ್ತಾರೆ, ಏನು ಯೋಚನೆ ಮಾಡಬೇಡ, ಸುಮ್ನಿರು, ಬರ್ತಾರೆ. ಅಯ್ಯೋ ಮಾವ, ಅತ್ತೆನಾದ್ರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂತಿದಾರಲ್ಲ, ನನ್ನ ಮೇಲೆ ಪ್ರೀತಿ ಇರೋದು ಅವ್ರೊಬ್ರಿಗೇನೆ ಬಿಡಿ. ಅಲ್ಲ ನಾನು ಬರ್ತೀನಂತ ಗೊತ್ತಾದ್ರೂ ನಮ್ಮ ಮನೇಲಿ ಅದು ಇದು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನನ್ಗೆ ಫೇವ್ರೇಟ್ ಫುಡ್ ಏನಂತ ಅತ್ತೆಗಾದ್ರೂ ಗೊತ್ತಲ್ಲ ನೋಡ್ರಿ, ಅವ್ರಾದ್ರೂ ಮಾಡ್ತಿದಾರಲ್ಲ. ಬಿಡಿ ಮಾವ. ಇನ್ನೇನಮ್ಮ, ಚೆನ್ನಾಗಿದೀಯಾ ಚಂದು? ಹ್ಞೂ ಕಣಮ್ಮವ, ನಾನು ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯ ಮಾವ? ಅಯ್ಯೋ ಇದೇ ಚಂದ ಕಣ್ಬಿಡಮ್ಮ. ಇನ್ನೇನ್ ಮಾಡೋಣ, ನನ್ನ ಪರಿಸ್ಥಿತಿ ಯಾಕಣ್ಣ, ಹಣೆ ಬರ ಸರಿ ಇಲ್ಲ ಕಣಮ್ಮ. ನನ್ ಕೆಟ್ಟ ಹಣೆ ಬರ. ಎಲ್ಲಾರು ಮೋಸ ಮಾಡ್ಬಿಟ್ರು, ಏನ್ ಮಾಡ್ತೀಯ ಚಂದು? ಬಿಡತ್ಲಾಗ ಹೋಗ್ಲಿ, ಅವೆಲ್ಲ ಹಳೆದೆಲ್ಲ ನೆನೆಸ್ಕೊಂಡ್ರೆ ಅಳು ಬರುತ್ತೆ ನನಗೆ. ಈ ಮನೇಲಿ ಏನಿದ್ರು ನಮ್ಮ ಅಕ್ಕ ನಮ್ಮ ಬಾವ ಇರೋವರೆಗೂ ಅಷ್ಟೇ ಚಂದು. ಇನ್ಮೇಲಿಂದ ನಂದಿನ್ನೇನೈತೆ? ಮೊದ್ಲಂತೂ ನಮ್ಮ ಅಕ್ಕ ಬಾವಂದೇ ಜಾಸ್ತಿ ನಡೀತಿತ್ತು. ಇನ್ಮೇಲಿಂದ ಇನ್ಯಾರು ನಡೀತತೆ? ದಿಲೀಪನ ಹೆಂಡ್ತಿ ಅವ್ರು ಹೇಳ್ದಂಗೆನ ನಡೆಯುತ್ತೆ. ನಂದೇನು ನಡೆಯಲ್ಲಮ್ಮ. ಬರ್ತೀನಿ. ನಮ್ಮ ಮಾವ ಅಕ್ಕ ಬೇಕಲ್ಲ, ನಮ್ಮ ಬಾವನು ಅಕ್ಕ, ಅವ್ರಿಗೆ ಮಾತಾಡ್ಸ್ಕೊಳ್ತೀನಿ ಒಂದ್ಗಳಿಗೆ, ಹಂಗೆ ಕೂತ್ಕೊಂಡು ಹೋಗ್ತೀನಿ ಕಣಮ್ಮ. ಯಾಕೆ ಮಾವ ಹಿಂಗ್ ಹೇಳ್ತೀಯ? ಅಲ್ಲ ಕಣ ಮಾವ, ನಾನಿದ್ದೀನಿ ಕಣ ಬಾ ಇನ್ಮೇಲಿಂದ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಿನ್ಗೆ ಯಾರು ಹೇಳೋರು ಇಲ್ಲಿಂದ ಬರಬೇಡ ಅಂತ? ಅಲ್ಲ ಕಣ ಮಾವ, ಇದು ನಿನ್ ಮನೆ ಇದ್ದಂಗೆನೇನೆ. ಮೊದ್ಲು ನಾನು ಕಷ್ಟ ಸುಖಕ್ಕೆ ನಮ್ಮ ಅಪ್ಪನ ಜೊತೆ ನೀನಾಗಿರೋದು, ಯಾರು ಆಗಿರಲ್ಲ. ಬಾರ ಮಾವ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಾನಿರೋವರೆಗೂ ನೀನ್ ಯೋಚನೆ ಮಾಡ್ಬೇಡ. ಮಗಳೇ, ಆಯ್ತು ಬಿಡಮ್ಮ, ನಿಮ್ಮ ಮಾವ ಬಂದ್ರಲ್ಲ, ಖುಷಿ ಆಯ್ತಲ್ಲ ನಿನ್ಗೆ? ಬಾರ ಮಗಳೇ. ಈಗ ಏನ್ ತರ್ಸನ ಹೇಳು? ಲೇ ಬಾಮೈದ, ಮಗಳು ಸಿಕ್ಕಾಬಟ್ಟೆ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಲ್ ಕಳ್ಳ. ನೀನಾದ್ರೂ ಹೇಳ ಒಂದ್ರಿಟ್ಟು, ಏನಾದ್ರು ಕುರಿ ಮಟನೋ ಕೋಳಿ ಏನಾರು ತರ್ಸೋನಂದ್ರೆ ಮಾತೆ ಕೇಳ್ತಿಲ್ಲ. ಹೇಳ ನೀನಾದ್ರೂ ಒಂದ್ರಿಟ್ಟು ಆ ಮಗಿಗೆ. ಮಗಳೇ, ಚಂದು, ಯಾಕಮ್ಮ ನೀನು ಬೇಜಾರ್ ಮಾಡ್ಕೊಂಡಿದೀಯಾ? ಆಯ್ತು, ಹಳೆದೆಲ್ಲ ಮುಗೀತು ಬಿಡು. ಈಗ ಅದನ್ನೇನೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತೇನಮ್ಮ? ಲೆಕ್ಕಾಚಾರ ಏನಂಗೆ? ಲೆಕ್ಕಾಚಾರಿ ಹೋಗ್ಲಾ? ಚಂದುಗೆ ಚಿಕನ್ ಲೆಗ್ ಪೀಸ್ ಅಂದ್ರೆ ಸಖತ್ ಇಷ್ಟ, ಸರಿನಾ? ಈಗ ಒಂದು ಕೆಲಸ ಮಾಡು, ಅವಳಿಗೆ ಇದು ಚಿಕನ್ ಗ್ರೇವಿ ಮಾಡಿಕೊಟ್ಟು ಅದರಲ್ಲೂ ಚಿಕನ್ ಲೆಗ್ ಪೀಸ್ ಇದ್ರೆ ಇನ್ನೂ ಸಖತ್ತಾಗಿರಿ ಇಷ್ಟ ಅವಳಿಗೆ. ಹೋಗು, ಕಟ್ ಮಾಡಿಸ್ಕೊಂಬ, ನಾನೇ ಮಾಡ್ಕೊಡ್ತೀನಿ ಇವತ್ತು, ನನ್ನ ಕೈಯಾರೆ ಮಾಡ್ಕೊಂಬರ್ತೀನಿ. ಪಾಪ ನಮ್ಮ ಮಾವ ಎಷ್ಟೊಂದೆಲ್ಲ ಪ್ರೀತಿಯಿಂದ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಎಷ್ಟು ಮುದ್ದಾಗಿ ನೋಡ್ಕೊಳ್ತಾರೆ. ನನಗೆ ನನ್ನ ಕಷ್ಟಗಳೆಲ್ಲ ಅರ್ಥ ಮಾಡ್ಕೊಳ್ತಾರೆ. ನನಗೆ ಫೇವ್ರೇಟ್ ಫುಡ್ ಅಂತ ನಮ್ಮ ಅತ್ತೆ ನೋಡಲ್ಲ, ಫುಡ್ ಎಲ್ಲ ರೆಡಿ ಮಾಡ್ತೈತೆ. ಎಂತ ಕೆಲಸ ಆಗೋಯ್ತು ಪಾಪ. ನಮ್ಮ ಮಾವನ ಮಗಳಿಗೆ ಮದುವೆ ಆಗಿದ್ರೆ ನಮ್ಮ ಅಣ್ಣ ಇನ್ನು ಎಷ್ಟು ಚೆನ್ನಾಗಿರೋದು. ಹೋಗಿ ಯಾರಿಗೋ ಮದುವೆ ಆಗಿ ಬಂದಿದ್ದಾನೆ. ನನಗೆ ತಡಿಯಕ್ ಆಗ್ತಿಲ್ಲ, ಸಹಿಸ್ಕೊಳಕ್ ಆಗ್ತಿಲ್ಲ. ಒಳ್ಳೆ ಕತೆ ಆಗೋಯ್ತಲ್ಲ, ಏನು ಮಾಡಕ್ ಆಗಲ್ಲ. ಇನ್ನೆಷ್ಟು ಸಹ ಹಿಂಗ ಆಡ್ತಾರೆ, ಆಡ್ಲಿ. ಇನ್ಮೇಲಿಂದ ನಾನು ಇರ್ತೀನಲ್ಲ, ಅವ್ರದ್ದೇನು ನಡೆಯಲ್ಲ ಇನ್ಮೇಲಿಂದ. ಪಾಪ ನಮ್ಮ ಮಾವ ಮನೆ ಹತ್ರನೇ ಬರ್ದಂಗ್ ಮಾಡಿದಾರಲ್ಲ ಅವ್ರು ಎಲ್ಲಾರು ಸೇರ್ಕೊಂಡ್ಬಿಟ್ಟು. ಬಾರಮ್ಮ ಚಂದು, ಮನೆ ಹೋಗೋಣ ಬಾ. ನಿಮ್ಮ ಅತ್ತೆ ಅಲ್ಲೇ ಮಂತವ್ಲೆ ಕಾಯ್ತಿದಾರ, ಬಾ ನಿನ್ಗೆ. ಹೌದೇನ್ ಮಾವ? ಅತ್ತೆ ನನಗ್ ಕಾಯ್ಕೊಂಡಿದಾರ? ನನಗ್ ಕಾಯ್ತಿರ್ತಾರೆ ಬಿಡು. ನಮ್ಮಂದ್ಲಂತೂ ನಾನು ಬಂದಿಲ್ ಮನೆ ಆಚೆ ಕಡೆ ನಿಂತ್ಕೊಂಡ್ರು ಯಾರು ಕರಿಯೋರ್ ಗತ್ತಿರಲ್ಲ ಕಣ್ಮಾವು. ಎಲ್ಲಾರು ಬದಲಾಗ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಯಾಕ ಎಲ್ಲಾರು ಫುಲ್ ಚೇಂಜ್ ಆಗ್ಬಿಟ್ಟಿದಾರ ಕಣಿ, ಹೇಳು. ಆಯ್ತು ನಡಿ ಮಾವ, ನಾನು ಬರ್ತೀನಿ. ಅಲ್ಲೇ ಹೋಗೋಣ ನಡಿ. ಅತ್ತೆ ಏನ್ ಮಾಡಿದಾರೆ, ನನ್ನ ಫೇವ್ರೇಟ್ ಫುಡ್ ಮಾಡಿದಾರ ಅಂತ ಹೇಳ್ತಿದ್ರಲ್ಲ, ಬರ್ತೀನಿ ನಡೀರಿ, ಅಲ್ಲೇ ಹೋಗೋಣ, ಅಲ್ಲೇ ಊಟ ಮಾಡೋಣ.